ಈಗ ಅಧ್ಯಕ್ಷರ ಭಾಷಣ. ಆದರಣೀಯ ಡುಂಡಿರಾಜ್ ಅವರೇ, ಸಭೆಯನ್ನು ಅಲಂಕರಿಸಿರುವಂತಹ ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ವರ್ಷವೇ ಇವರನ್ನು ರಾಜ್ಯೋತ್ಸವಕ್ಕೆ ಕರಿಬೇಕು ಅಂತ ಯೋಜನೆ ಹಾಕ್ಕೊಂಡು ಅವ್ರನ್ನ ಕೇಳಿದಾಗ ಅವರೇ ಹೇಳಿದರು ಅವರು ವಿದೇಶದಲ್ಲಿದ್ದರು. ಆಗ ನಾವು ಕೊನೆಗೆ ನಮ್ಮವರೇ ಆದ ಕೃಷ್ಣೇಗೌಡರನ್ನ ನಾವು ಕರೆಸಿದ್ವಿ. ಆದರೆ ಈ ವರ್ಷ ಅವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ, ನಿಮ್ಮನ್ನೆಲ್ಲ ನಗಿಸಿದ್ದಾರೆ. ಅವರಿಗೆ ನಾನು ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ದೊಡ್ಡ ಚಪ್ಪಾಳೆಯನ್ನು ಮೂಲಕ ಅವರಿಗೆ ನಾವು ಗೌರವ ಸಲ್ಲಿಸೋಣ ಅಂತ ಹೇಳ್ತಾ ಇದ್ದೀನಿ. ಈ ಸ್ಪರ್ಧೆಗಳ ಬಗ್ಗೆ ಹೇಳೋದಾದರೆ ನಾವು ಸುಮಾರು 9 ಸ್ಪರ್ಧೆಯನ್ನು ಆಯೋಜಿಸಿದ್ವಿ. ಅದರಲ್ಲಿ ಒಂದು ಸ್ಪರ್ಧೆಗೆ ಚಿತ್ರಕಲೆಗೆ ಹೆಚ್ಚಿನ ಪಾರ್ಟಿಸಿಪೆಂಟ್ಸ್ ಇರಲಿಲ್ಲ. ಅದು ಬಿಟ್ಟು ಇದನ್ನು ಪ್ರತಿಯೊಂದನ್ನು ಒಂದೊಂದು ತಂಡ ಮಾಡಿ, ಸಂಯೋಜಕರು ಮತ್ತು ಅವರಿಗೆ ಸಹಾಯಕರು ತಂಡ ಮಾಡಿ 1 ತಿಂಗಳಿಂದ ಈ ಒಂದು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಭಾಳ ಎಲ್ಲ ತಂಡದವರು ಭಾಳ ಅಚ್ಚುಕಟ್ಟಾಗಿ ಈ ಸ್ಪರ್ಧೆಗಳನ್ನು ನೆರವೇರಿಸಿಕೊಟ್ರು. ನಾವು ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡೋಣ. ಆಮೇಲೆ ಹಾಗೆ ತೀರ್ಪುಗಾರರು, ಇಲ್ಲಿಯವರು ಕೆಲವರು ತೀರ್ಪುಗಾರರು ಇದ್ದರು, ಹೊರಗಡೆಯಿಂದನೂ ಕೆಲವ್ರನ್ನ ಕರೆಸಿದ್ವಿ. ಅವರಿಗೂ ನಾವು ಧನ್ಯವಾದಗಳನ್ನ ಹೇಳಬೇಕು. ಇನ್ನು ಈ ಸ್ಪರ್ಧೆಗಳಲ್ಲಿ ಕೆಲವರು ಸುಮಾರು ಜನ ಪ್ರಾಯೋಜಕರು ಧನ ಸಹಾಯ ಕೊಟ್ಟಿದ್ದಾರೆ. ಕೆಲವರು ನಮ್ಮವರೇ ನಮ್ಮ ಹೆಸರು ಹೇಳಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಯಾರ ಹೆಸರು ತಗೊಳ್ಳೋದಿಲ್ಲ. ಕೊಟ್ಟ ಧನ ಸಹಾಯ ಮಾಡಿದವ್ರು ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಅವರಿಗೆ, ಅವರ ಕುಟುಂಬದವರಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದರೆ ಇದರಲ್ಲಿ ನಾನು ಒಂದು ನೋಡಿದ್ದೇನು ಅಂತಂದರೆ, ಇಷ್ಟೊಂದು ಸ್ಪರ್ಧೆ ಮಾಡಿದ್ವಲ್ಲ, ಎಲ್ಲ ಹೆಚ್ಚು ಕಡಿಮೆ 40-45 ವರ್ಷದ ಮೇಲಿನವರೇ ಜಾಸ್ತಿ. ನಂಗೆ ಅದೇ ನೋವಿದೆ. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ಇದರಲ್ಲಿ ಪಾಲ್ಗೊಳ್ಬೇಕು. ಅವರ ಒಂದು ವ್ಯಕ್ತಿ ವಿಕಸನಕ್ಕೆ ನಾವು ಹಾಕ್ಕೊಂಡಿರೋಂಥ ಕಾರ್ಯಕ್ರಮಗಳು ಇವಲ್ಲ. ಸೊ ಹಾಗಾಗಿ ಪೋಷಕರಲ್ಲಿ ಒಂದು ವಿನಂತಿ ಏನಂತಂದರೆ, ಮುಂದಿನ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನು, ಎಸ್ಪೆಷಲಿ ಯುವಕರನ್ನು ಕಳಿಸಿ ಅವರಿಗೊಂದು ಅವಕಾಶ. ಇವತ್ತು ಯಾಂತ್ರಿಕತೆ ಬದುಕಾಗಿ ಎಲ್ಲರೂ ಈ ಕಂಪ್ಯೂಟರು, ಮೊಬೈಲು, ಟಿ ವಿ ಹೇಳ್ಕೊಂಡು ಮನುಷ್ಯರ ಜೊತೆಗೆ ವ್ಯವಹಾರ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ. ಹಾಗಾಗಿ ಅವರು ಮನೆಯಿಂದ ಹೊರಗೆ ಬರೋದು ಅಷ್ಟು ಕಷ್ಟ ಆಗ್ತಾಯಿದೆ. ಅವರಿಗೆ ಕಂಫರ್ಟ್ ಝೋನ್ ಇಲ್ಲ. ಪೇರೆಂಟ್ಸು, ಪೋಷಕರು ಅವ್ರನ್ನ, ಮಕ್ಕಳನ್ನ ನಮ್ಮ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ನೀವು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ವಾಣಿ ಮೇಡಮ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ದಿವಸನೇ ನಮಗೆ ಭಾಳ ಹೆಮ್ಮೆ ಆಯಿತು. ಅವ್ರನ್ನ ನಮ್ಮವ್ರನ್ನ ನಾವು ಗೌರವಿಸಿದರೆ ಇನ್ಯಾರು ಗೌರವಿಸ್ತಾರೆ? ಆ ದೃಷ್ಟಿಯಿಂದ ನಿನ್ನೆ ನಾನು ಮತ್ತು ಸೌಮ್ಯಾಜಿ ಅವರು ಅವ್ರನ್ನ ಆಹ್ವಾನಿಸಕ್ಕೆ ಹೋಗಿದ್ವಿ. ಹೋದಾಗ ಅವರು ಭಾಳ ವಿನಮ್ರತೆಯಿಂದ ಇದೆಲ್ಲ ಏನು ಬೇಡ, ನಾ ಬರೋದಿಲ್ಲ ಅಂದರು. ನಾನು ಹೇಳಿದೆ, ನಮ್ಮವರಾಗಿ ನಾವು ಗೌರವಿಸ್ತಾ ಇದ್ದಾರೆ, ಇದೊಂದು ನಮ್ಮ ರೂಪನಗರಕ್ಕೆ ಒಂದು ಹೆಮ್ಮೆ. ಹಾಗಾಗಿ ನೀವು ಬನ್ನಿ ಅಂತ ಮತ್ತೊಮ್ಮೆ ನಾನು ಕೋರಿದಾಗ ಅವರು ಬಂದಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನು ಡುಂಡಿರಾಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಂದಮೇಲೆ ನಾನು ಇದುವರೆಗೆ ಅವ್ರದ್ದು ಯಾವ ಕಾರ್ಯಕ್ರಮವನ್ನು ನೇರವಾಗಿ ನೋಡಿಲ್ಲ, ಯೂಟ್ಯೂಬಲ್ಲೂ ನೋಡಿಲ್ಲ. ಸೊ ಅವ್ರು ಬರ್ತಾರೆ ಅಂತಂದಮೇಲೆ ನಾನು ಒಂದು ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನಾನು ನಿನ್ನೆ ಸಾಯಂಕಾಲ ನಾನು ಮತ್ತು ನನ್ನ ಹೆಂಡತಿ ಟಿ ವಿಲಿ, ಯೂಟ್ಯೂಬ್ನಲ್ಲಿ ಅವ್ರ ಪ್ರೋಗ್ರಾಮನ್ನು ಕೆಲವೆಲ್ಲ ನೋಡಿದ್ವಿ. ಅದು ನೋಡ್ತಿದ್ದಾಗೆ ನನಗೊಂದು ಸ್ಫೂರ್ತಿ ಬಂತು. ಅದಕ್ಕೆ ಹೇಳಿದೆ, ಬೆಳಗಾಗೋದ್ರೊಳಗೆ ಏನಾದರೂ ಒಂದಾದರೂ ನಾನು ಚುಟುಕು ಕವಿತೆ ಬರಿಬೇಕು, ನೀವು ಬರೆದು ಕೊಡು ಅಂದೆ. ಯಾಕೆಂದರೆ ಅವಳಿಗೆ ಸ್ವಲ್ಪ ಭಾಷೆ ಮೇಲೆ ಪ್ರಭುತ್ವ ಜಾಸ್ತಿ, ಬೇರೆ ಭಾಷೆ ಬರುತ್ತೆ ಬೇರೆ. ನಾನು ಕನ್ನಡದಲ್ಲಿ ಓದಿಲ್ಲ. ನನ್ನ ವಿದ್ಯಾಭ್ಯಾಸ ಸಮಯದಲ್ಲಿ ನಾನು ಓದಿದ್ದು ಬರೀ ಇಂಗ್ಲೀಷು, ಹಿಂದಿ, ಸಂಸ್ಕೃತ. ಹಾಗಾಗಿ ಆ 3 ಭಾಷೆಯಲ್ಲೂ ನನಗೆ ಹಿಡಿದು ಸಿಕ್ಕಲಿಲ್ಲ, ಕನ್ನಡದ ಮೇಲೂ ಹಿಡಿದು ಸಿಕ್ಕಲಿಲ್ಲ. ಆದರೂ ಇದನ್ನು ನೋಡಿ ನನಗೊಂದು ಸ್ಫೂರ್ತಿ ಬಂತು. ಅದು ಅವರಿಗೆ ಬರ್ಕೊಡಿ ಅಂತ ಕೇಳಿದ್ದೆ.
ಅಷ್ಟೊತ್ತಿಗೆ 10:45 ಮಲ್ಲಿಗೆಗೆ ಹೊರಕೆ ಹೊಡಿತಾ ಇದ್ದರು. ನಾನು ನಾನು ಮಲ್ಲಿಗೆ ಇನ್ನೇನು ಮಾಡೋದು ಹಾಗೆ ನೋಡೋಣ ಅಂಥೇಳಿ ಮಲಗಿದೆ. ರಾತ್ರಿ ನನಗೆ ಭಾಳ ಬೇಗ ಎಚ್ಚರ ಆಗ್ಬಿಡ್ತು. ಯಾಕಂತಂದರೆ ಈ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ನಮ್ಮ ತಲೆ ಒಳಗೆ ಏನೇನೋ ಓಡ್ತಾ ಇರುತ್ತೆ. ಒಂದು ಲೋಪ ಆಗಬಾರ್ದು, ಭಾಳ ಶಿಸ್ತಾಗಿ ನಡಿಬೇಕು, ಇನ್ನೇನೇನು ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದು ಆ ಗಿರ್ಕಿ ಹೊಡಿತಾ ಇರೋದ್ರಿಂದ ನಿದ್ದೆ ಬರಲಿಲ್ಲ. 3 ಗಂಟೆಗೆ ಎಚ್ಚರ ಆಯಿತು. ನಾನು ಆ ಕಡೆ ನನ್ನ ಮೊಬೈಲ್ ಹುಡುಕಿ ನೋಡಿದೆ, ನಮ್ಮ ಗಂಟೆ ಎಷ್ಟಾಯಿತು ಅಂತ. ಅಷ್ಟೊತ್ತಿಗೆ ಅವಳಿಗೂ ಸ್ವಲ್ಪ ಎಚ್ಚರ ಆಗ್ಬಿಡ್ತು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಚುಟುಕು, ಇದು ತಪ್ಪು ಅಪಹಾಸ್ಯ ಮಾಡಲಿಕ್ಕಲ್ಲ, ನನಗೆ ಅನಿಸಿದ್ದು ನಾನು ಬರೆದಿದ್ದೀನಿ. ನಿಮಗೆ ಇಷ್ಟ ಆದರೆ ಒಪ್ಪಿ, ಇಲ್ಲದಾದರೆ ನನಗೆ ಕ್ಷಮಿಸ್ಬಿಡಿ ಅಷ್ಟೇ. ಏಕೆಷ್ಟು ಬೇಗೆದ್ದೆ ಎಂದು ಪ್ರಶ್ನಿಸಿದಳು ನನ್ನ ಸತಿ, ಏಕೆಷ್ಟು ಬೇಗೆದ್ದೆ ಎಂದು ಪ್ರಶ್ನಿಸಿದಳು ಸತಿ, ಪಕ್ಕದಲ್ಲಿ ನೀ ಮಲಗಿರಲು ಎಂದ ಪತಿ. ಏಕೆಷ್ಟು ಬೇಗೆದ್ದೆ ಎಂದು ಪ್ರಶ್ನಿಸಿದಳು ಸತಿ, ಪಕ್ಕದಲ್ಲಿ ನೀ ಮಲಗಿರಲು ಎಂದ ಪತಿ. ಇದನ್ನು ಎಲ್ಲೂ ಹೇಳಕ್ಕೆ ಹೋಗಬೇಡಿ, ವಧೆ ತಿಂತಿದೆ. ಆಮೇಲೆ ಇನ್ನೊಂದು ಹಿನ್ನೆಲೆ ಏನಂತಂದರೆ, ನಾನು ಇಲ್ಲಿ ಪ್ರೆಸಿಡೆಂಟ್ ಆದಮೇಲೆ ನನಗನ್ನಿಸ್ತು ನಾನು ಸಾಮಾನ್ಯ ನಗೋದು ಕಡಿಮೆ, ನಾನು ಸ್ವಲ್ಪ ಸೀರಿಯಸ್ಸು. ನಮ್ಮ ಮನೇಲಿ ಎಲ್ಲ ಬೈತಾರೆ, ಇದೇನು ಗಂಟು ಮುಖ ಹಾಕೊಂಡಿರ್ತಾನೆ ಅಂತ. ನಾನು ಅಧ್ಯಕ್ಷನಾದ ಮೇಲೆ ಇಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ಜನರು ಪರಿಚಯ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಪರಿಚಯ ಮಾಡ್ಕೊಳ್ಬೇಕಲ್ಲ, ಅಲ್ಲಿ ನಾನು ಎದುರುಗಡೆ ಬಂದವರಿಗೆ ಸ್ವಲ್ಪ ಮುಗುಳ್ನಗ್ತಾ ಇದ್ದೆ. ಪರಿಚಯ ನೋಡೋಣ ನನ್ನ ರಿಯಾಕ್ಷನ್ ಕೊಡ್ತಾರ ಆಯಿತು ಅಂತ. ಆದರೆ ಹೆಚ್ಚಿನ ಸಲ ಗಂಡಸರು ನನ್ನ ನೋಡೋದೇ ಇಲ್ಲ, ತಲೆ ಹಿಂಗೆ ಬಗ್ಸ್ಕೊಂಡು ಹೋಗ್ಬಿಡ್ತಾರೆ. ಬಹುಶಃ ಹೆಚ್ಚಿನ ಗಂಡಸರಿಗೆ ನಗೋದು ಕಷ್ಟ ಅಂತ ಕಾಣುತ್ತೆ, ಅದಕ್ಕಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಸೊ ಅದಕ್ಕಾಗಿ ನನಗೆ ಬೆಳಗ್ಗೆ 3 ಗಂಟೆಗೆ ಎದ್ದಾಗ ನಿದ್ದೆ ಬರಲಿಲ್ಲ. ಇನ್ನೇನು ಮಾಡೋದು, ಇನ್ನೊಂದು ಚುಟುಕು ಬರೆಯೋಣ ಅಂತ ಕೂತಾಗ ಇವೆರಡು ಚುಟುಕು ಬಂತು. ಇದು ಈ ನಗು ಹಿನ್ನೆಲೆಯಲ್ಲಿ ಇವತ್ತಿನ ಹಾಸ್ಯ ಸಂಜೆ ಹಿನ್ನೆಲೆಯಲ್ಲಿ ಹೊಳೀತು. NRRWA ನಮ್ಮ ರೂಪನಗರ ನಿವಾಸಿಗಳದ್ದು. NRRWA ಏಕೆ ಬೇಕೆಂದು ಪ್ರಶ್ನಿಸಿದರು ನಿವಾಸಿಗಳೊಬ್ಬರು. NRRWA ಏಕೆ ಬೇಕೆಂದು ಪ್ರಶ್ನಿಸಿದರು ನಿವಾಸಿಗಳೊಬ್ಬರು. ನಮ್ಮ ವನದಲ್ಲಿ ಸೇರಿ ನಗಲು ಕಲಿಯಲು ಎಂದರು ಸೋಮಯಾಜಿಗಳು. ಕ್ಷಮಿಸ್ಬೇಕು ಸರ್, ನಮ್ಮ ಸೆಕ್ರೆಟರಿ ಅವರು. NRRWA ಏಕೆ ಬೇಕೆಂದು ಪ್ರಶ್ನಿಸಿದರು ನಿವಾಸಿಗಳೊಬ್ಬರು. ನಮ್ಮ ವನದಲ್ಲಿ ಸೇರಿ ನಗಲು ಕಲಿಯಲು ಎಂದರು ಸೋಮಯಾಜಿಗಳು. ಸೊ ಇದು ನಿನ್ನೆ ಅವ್ರದ್ದು ಯೂಟ್ಯೂಬ್ ನೋಡೋದು ಮೇಲೆ ನನಗೆ ಸ್ವಲ್ಪ ಸ್ಫೂರ್ತಿ ಬಂತು. ನಾನು ಸಾಮಾನ್ಯ ನಗೋದು ಕಡಿಮೆ. ಕೊನೆಯದಾಗಿ ಕನ್ನಡವನ್ನು ನಿತ್ಯ ಬಳಸೋಣ. ಧನ್ಯವಾದಗಳು.